ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ಒಳ್ಳೆ ಫೇಸ್ ಪ್ಯಾಕನ್ನು ತೋರಿಸ್ತಾ ಇದ್ದೀನಿ. ಈ ಫೇಸ್ ಪ್ಯಾಕ್ ಗ್ಲೋ ಮತ್ತು ಬ್ರೈಟ್ನಿಂಗ್ ನಿಮ್ಮ ಸ್ಕಿನ್ನಿಗೆ ಬ್ರೈಟ್ನಿಂಗ್ ಕೊಡುತ್ತೆ ಮತ್ತು ತುಂಬಾ ಗ್ಲೋ ಕೊಡುತ್ತೆ. ಇದು ಯಾವ ಥರ ಮಾಡ್ಕೊಳ್ಳೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ. ನಾನು ಒಂದು ಆಲೂಗಡ್ಡೆ ತೊಗೊಂಡಿದ್ದೀನಿ, ಒಂದು ಟೊಮೊಟೊ, 2 ಸ್ಪೂನಷ್ಟು ಕಡಲೆ ಹಿಟ್ಟು, ಅರ್ಧ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಇವಾಗ ಆಲೂಗಡ್ಡೆನ ನಾವು ಏನು ಕ್ಯಾರೆಟ್ ತುರಿತೀವಿ, ಆ ಕ್ಯಾರೆಟ್ ತುರಿಯೋದ್ರಲ್ಲಿ ನಾನು ಆಲೂಗಡ್ಡೆನ ತುರ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡಿ, ನಾನು ಅರ್ಧ ಆಲೂಗಡ್ಡೆನ ತುರ್ಕೊಳ್ತಾ ಇದ್ದೀನಿ. ನೀವು ನಿಮ್ಮ ಫೇಸ್ಗೆ ಎಷ್ಟು ಆಲೂಗಡ್ಡೆ ಜ್ಯೂಸು ಅಂದರೆ ನಿಮಗೆ ಗೊತ್ತಾಗುತ್ತೆ, ನಮಗೆ ಎಷ್ಟು ಸ್ಪೂನ್ ಜ್ಯೂಸ್ ಇದ್ದರೆ ನಮ್ಮ ಫೇಸಿಗೆ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ನೋಡಿ ನಿಮ್ಮ ಫೇಸಿಗೆ ಎಷ್ಟು ಬೇಕಷ್ಟು ಜ್ಯೂಸ್ ಮಾಡ್ಕೋಬೋದು. ಇಲ್ಲಿ ನೋಡಿ, ತುರ್ದಿರೋಂಥ ಆಲೂಗಡ್ಡೆನ ನಾನು ಅದು ಏನು ತುರ್ದಿಟ್ಕೊಂಡಿದ್ದೀವಿ, ಆ ತುರ್ದಿಟ್ಕೊಂಡಿರೋಂಥ ಆಲೂಗಡ್ಡೆನ ಈ ಥರ ಉಂಡೆ ಕಟ್ಕೊಂಡು ಜ್ಯೂಸನ್ನ ತೆಗಿತಾ ಇದ್ದೀನಿ. ಇಲ್ಲಿ ನೋಡಿ, ಈ ಥರ ಹಿಂಡಿದ್ರೆ ಚೆನ್ನಾಗಿ ಜ್ಯೂಸ್ ಬರುತ್ತೆ. ಕ್ಲೀನಾಗಿ ಈ ಥರ ಹಿಂಡ್ಕೋಬೇಕು, ಆವಾಗ ಅದರಲ್ಲಿರೋ ಜ್ಯೂಸ್ ಎಲ್ಲ ಬಂದುಬಿಡುತ್ತೆ. ಇದು ನೋಡಿ, ಇವಾಗ 2-3 ಸ್ಪೂನಷ್ಟು ಜ್ಯೂಸ್ ಆಗಿದೆ. ಇದು ನಮ್ಮ ಫೇಸಿಗೆ ಸಾಕಾಗುತ್ತೆ. ನಿಮ್ಮ ಫೇಸಿಗೆ ಎಷ್ಟು ಬೇಕಷ್ಟು ನೋಡಿ, ಇಲ್ಲ ನೀವು ಎಕ್ಸ್ಟ್ರಾ ಇನ್ನೊಬ್ಬರು ಹಚ್ಕೊಳ್ತೀವಿ ಅನ್ನೋರು ಇದಕ್ಕಿಂತ ಡಬಲ್ ಮಾಡಿಕೊಂಡು ಟೊಮೊಟೊ ಜ್ಯೂಸನ್ನ ಹಾಕ್ಕೋಬೇಕು. ನಾನು ಡೈರೆಕ್ಟಾಗಿ ಮರ್ತಿ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಇವಾಗ ನಾನು ಸೋಸ್ಕೊಳ್ತೀನಿ. ಇಲ್ಲಿ ನೋಡಿ, ನಾನು ಈ ಥರ ಸೋಸ್ಕೊಳ್ತಾ ಇದ್ದೀನಿ. ಯಾಕಂದರೆ ಟೊಮೊಟೊ ಬೀಜ ಇರುತ್ತಲ್ವ, ಅದು ಫೇಸ್ ಪ್ಯಾಕಲ್ಲಿ ಫೇಸ್ ಮೇಲೆ ಹಚ್ಚಿದಾಗ ಅಲ್ಲಿ ಇಲ್ಲಿ ಸಿಗುತ್ತೆ, ಅಷ್ಟು ಚೆನ್ನಾಗಾಗಲ್ಲ ಅಂತ ನಾನು ಸೋಸ್ಕೊಳ್ತಾ ಇದ್ದೀನಿ. ನೀವು ಡೈರೆಕ್ಟಾಗಿ ಇದೇ ಥರ ಟೊಮೊಟೊ ಜ್ಯೂಸ್ ಹಾಕೋಕ್ಕಿಂತ ಮುಂಚೆನೇ ಈ ಥರ ಸೋಸ್ಕೊಬಿಡಿ, ಆವಾಗ ಟೊಮೊಟೊ ಬೀಜ ಎಲ್ಲ ಸಿಗಲ್ಲ. ಇವಾಗ ನೋಡಿ, ಆಲೂಗಡ್ಡೆ ಜ್ಯೂಸ್ ಮತ್ತು ಟೊಮೊಟೊ ಜ್ಯೂಸನ್ನು ಈ ಥರ ಮಿಕ್ಸ್ ಮಾಡ್ಕೋಬೇಕು. ಫಸ್ಟು ಈ ಥರ ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ಸ್ಪೂನಷ್ಟು ಅಕ್ಕಿ ಹಿಟ್ಟು, 2 ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತಿರೋ ಅಷ್ಟು ಚೆನ್ನಾಗಿ ಫೇಸ್ ಅದು ಅಂದರೆ ಪ್ಯಾಕ್ ರೆಡಿ ಆಗುತ್ತೆ. ಇಲ್ಲಿ ನೋಡಿ, ನಾನು ಯಾವ ಥರ ಮಿಕ್ಸ್ ಮಾಡ್ತಾಯಿದ್ದೀನಿ ಅಂತ. ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ ಅಂತ. ಇದು ಪ್ಯಾಕ್ ಇವಾಗ ರೆಡಿ ಆಗಿದೆ. ಇದನ್ನು ನೀವು ಫೇಸ್ ವಾಶ್ ಮಾಡಿಕೊಂಡು ಪ್ಯಾಕ್ನ ಹಚ್ಕೋಬೋದು. ಇವಾಗ ಫೇಸ್ ಪ್ಯಾಕ್ ಎಲ್ಲ ರೆಡಿ ಆಗಿದೆ. ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನಾನು ಮುಖ ತೊಳ್ಕೊಂಬಂದು ಯಾವ ಥರ ಹಚ್ಕೊಳ್ಳೋದು ಅಂತ ತೋರಿಸ್ತೀನಿ ಬನ್ನಿ. ಮುಖ ತೊಳ್ಕೊಂಬರೋಣ. ಮುಖ ಎಲ್ಲ ತೊಳ್ಕೊಂಬಂದಿದ್ದೀನಿ, ನಾನು ಒರೆಸ್ಕೊಂಡಿದ್ದೀನಿ ಕ್ಲೀನಾಗಿ. ಅಂದರೆ ಸ್ವಲ್ಪ ನೀರಿದ್ರೂ ಪರವಾಗಿಲ್ಲ, ಜಾಸ್ತಿ ನೀರಿದ್ದರೆ ನೀವು ಒಂದು ಕಾಟನ್ ಬಟ್ಟೆಯಿಂದ ಮುಖನ ಒರೆಸ್ಕೊಂಡು. ಯಾಕೆ ಮುಖ ತೊಳ್ಕೊಬೇಕು ಅಂತ ನಾನು ಹೇಳಿದ್ನಪ್ಪ ಅಂದರೆ ನಾವು ಏನಾದರೂ ಕ್ರೀಮ್ ಹಚ್ಚಿರ್ತೀವಲ್ವ, ಕ್ರೀಮ್ ಇದ್ದರೆ ನಮ್ಮ ಫೇಸ್ ಪ್ಯಾಕ್ ಅಷ್ಟು ನಮ್ಮ ಫೇಸ್ ಅಬ್ಸರ್ವ್ ಮಾಡ್ಕೊಳ್ಳೋಲ್ಲ ಫೇಸ್ ಪ್ಯಾಕನ್ನ. ಹಾಗಾಗಿ ಒಂದು ಸಲ ಫೇಸ್ ವಾಶ್ ಮಾಡ್ಕೊಂಡು ಆಮೇಲೆ ಪ್ಯಾಕ್ ಹಾಕಿದ್ರೆ ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಅನ್ನೋ ಕಾರಣಕ್ಕೆ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ನಾನು ಇವಾಗ ಯಾವ ಥರ ಹಚ್ಕೊಳ್ತಿದ್ದೀನಿ ಅಂತ ತೋರಿಸ್ತೀನಿ. ಇಲ್ಲಿ ನೋಡಿ, ಈ ಥರ ತೊಗೊಂಡು ಈ ಥರ ಸ್ಕ್ರಬ್ ಮಾಡ್ಕೋಬೇಕು. ಇದಕ್ಕೆ ಅಕ್ಕಿ ಹಿಟ್ಟು ಹಾಕಿರೋದ್ರಿಂದ ನಮ್ಮ ಮುಖಕ್ಕೆ ಏನಾದರೂ ಮೂಗ್ ಮೇಲೆ ಮತ್ತು ಇಲ್ಲಿ ಎಲ್ಲಾದರೂ ಲಿಪ್ಸ್ ಹತ್ರ ಏನಾದರೂ ಬ್ಲ್ಯಾಕ್ ಏನಾದರೂ ಕಲೆ ಇದ್ದರೆ ಮತ್ತು ಮೂಗ್ ಮೇಲೆ ಬ್ಲ್ಯಾಕ್ ಹೆಡ್ಸ್ ಇದ್ದರೆ ಅದನ್ನು ಹೋಗಲಿಕ್ಕೆ ಸಹಾಯ ಮಾಡುತ್ತೆ ಅಕ್ಕಿ ಹಿಟ್ಟು. ಮತ್ತು ನಮ್ಮ ಕಡಲೆ ಹಿಟ್ಟು ಏನು ಮಾಡುತ್ತಪ್ಪ ಅಂದರೆ ಸ್ವಲ್ಪ ಬ್ರೈಟ್ನಿಂಗ್ ಆಗೋಕ್ಕೆ, ಸ್ಕಿನ್ ತುಂಬ ಸ್ವಲ್ಪ ಹೆಲ್ತಿಯಾಗಿ ಗ್ಲೋ ಆಗೋಕ್ಕೆ ಸಹಾಯ ಮಾಡುತ್ತೆ. ತುಂಬ ರಫಾಗಿ ಸ್ಕ್ರಬ್ ಮಾಡೋಕ್ಕೆ ಹೋಗಬೇಡಿ. ಈ ಥರ ಫಸ್ಟ್ ಫುಲ್ ಫೇಸನ್ನು ಕವರ್ ಮಾಡ್ಕೊಳ್ಳಿ. ನಿಮ್ಮ ಫೇಸಿಗೆ ಎಷ್ಟು ಪ್ಯಾಕ್ ಆಗುತ್ತೋ ಅಷ್ಟು ಪ್ಯಾಕನ್ನು ಹಚ್ಕೊಂಡು ಇಲ್ಲಿ ನೋಡಿ, ಇವಾಗ ಈ ಥರ ಈ 2 ಫಿಂಗರ್ ಅಂದರೆ ಹ್ಯಾಂಡ್ ಫಿಂಗರ್ಸ್ ಇರುತ್ತಲ್ವ, ಈ ಥರ ಫಿಂಗರ್ಸಿಂದ ಈ ಥರ ಮಸಾಜ್ ಮಾಡ್ಕೋಬೇಕು. ಈ ಥರ ಎಲ್ಲ ಅಪ್ಪರ್ ಡೈರೆಕ್ಷನ್ ಎಲ್ಲ ಮಾಡ್ಕೊಂಡ್ರೆ ನಮ್ಮ ಸ್ಕಿನ್ನಿಗೆ ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ ಫೇಸ್ ಪ್ಯಾಕು. ನೋಡಿ, ಈ ಥರ ಕ್ಲೀನಾಗಿ ಅಪ್ಪರ್ ಡೈರೆಕ್ಷನ್ ಎಲ್ಲ ಈ ಥರ ಮಸಾಜ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ, ಸ್ವಲ್ಪ ಗ್ಲೋ ಕೊಡಲಿಕ್ಕೆ ಸಹಾಯ ಮಾಡುತ್ತೆ. ಈ ಥರ ಮೂಗಿಂದು ಇದರಲ್ಲಿ ಸಂದಿಲೆಲ್ಲ ಈ ಥರ ಕ್ಲೀನಾಗಿ ಸ್ಕ್ರಬ್ ಮಾಡ್ಕೊಳ್ಳಿ. ಏನಾದರೂ ಒಳ್ಳೆ ಡಸ್ಟ್ ಇದ್ದರೆ ಅದು ಹೋಗಲಿಕ್ಕೆ ಇದು ಮಾಡುತ್ತೆ. ಇಲ್ಲಿ ನಾನು ಯಾವ ಥರ ಮಾಡ್ತಾಯಿದ್ದೀನಿ ಅಂತ ಈ ಥರ ಚೆನ್ನಾಗಿ ಈ ಥರ ಸ್ಕ್ರಬ್ ಮಾಡ್ಕೋಬೇಕು. ನಿಮಗೆ ಟೈಮ್ ಇತ್ತು ಅಂದರೆ ಒಂದು 2 ನಿಮಿಷ ಈ ಥರ ಸ್ಕ್ರಬ್ ಮಾಡ್ಕೊಳ್ಳಿ. ನೀವೆಲ್ಲ ನಮಗೆ ಟೈಮ್ ಇಲ್ಲ ಅನ್ನೋರು ಹಚ್ಚಿ ಒಂದು 30 ಸೆಕೆಂಡ್ ಈ ಥರ ಹಿಂಗೆ ಸ್ಕ್ರಬ್ ಅಂದರೆ ಈ ಥರ ಮಸಾಜ್ ಮಾಡ್ಕೊಂಡ್ರೆ ಒಂದು 5 ನಿಮಿಷ ಬಿಟ್ಟರೆ ಚೆನ್ನಾಗಿ ಸ್ಕಿನ್ ಗ್ಲೋನು ಬರುತ್ತೆ ಮತ್ತು ಬ್ರೈಟ್ನಿಂಗು ಬರುತ್ತೆ. ಏನಾದರೂ ಕಲೆ ಇದ್ದರೆ ಆಲೂಗಡ್ಡೆ ಜ್ಯೂಸ್ ಏನು ಮಾಡುತ್ತೆ ಅಂದರೆ ಏನಾದರೂ ಕಲೆ ಇದ್ದರೆ ಅದು ಹೋಗಲಿಕ್ಕೆ ಸಹಾಯ ಮಾಡುತ್ತೆ. ಇದನ್ನು ವೀಕ್ಲಿ ಒಂದು 3 ಟೈಮ್, ಇಲ್ಲ ನಿಮಗೆ ಟೈಮ್ ಇಲ್ಲ ಅಂದರೆ ಒಂದು 2 ಟೈಮು
ವಾರದಲ್ಲಿ 2 ಸಲ ಹಚ್ಕೊಂಡ್ರೆ ತುಂಬಾ ಹೆಲ್ಪ್ ಆಗುತ್ತೆ ಸ್ಕಿನ್ನಿಗೆ. ಇಲ್ಲಿ ನೋಡಿ ಈ ಥರ ಮೂಗಿಂದು ಈ ಏನಿರುತ್ತೆ ಇಲ್ಲಿ ಸಂಧಿ, ಇಲ್ಲೊಂದು ಕೆಲವೊಬ್ಬರಿಗೆಲ್ಲ ಇಲ್ಲಿ ಕೊಳೆ ಕೂತಿರುತ್ತೆ, ಇಲ್ಲ ಇಲ್ಲಿ ಬ್ಲ್ಯಾಕ್ ಆಗಿರುತ್ತೆ. ಆ ಥರ ಇದ್ದರೆ ಇಲ್ಲೆಲ್ಲ ಕ್ಲೀನಾಗಿ ಸ್ಕ್ರಬ್ ಮಾಡ್ಕೊಳ್ಳಿ. ಈ ಥರ ಮಾಡಿದಾಗ ಅಲ್ಲಿರೋ ಕೊಳೆ ಅಥವಾ ಏನಾದರೂ ಕಲೆ ಇದ್ದರೆ ಹೋಗಲಿಕ್ಕೆ ಸಹಾಯ ಮಾಡುತ್ತೆ. ಇದು ನೋಡಿ, ಇದು ಸ್ಕ್ರಬ್ ಮಾಡ್ತಾ ಈ ಥರ ಮಸಾಜ್ ಮಾಡ್ತಾ 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 ಇದು ಗಟ್ಟಿ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸ್ವಲ್ಪ ಅಂದರೆ ಇದು ಪ್ಯಾಕ್ ಏನು ಹಾಕಿರ್ತೀವಿ ಅದು ನೀರಂಶ ಎಲ್ಲ ನಮ್ಮ ಫೇಸ್ ಹೀರ್ಕೊಂಡು ಸ್ವಲ್ಪ ಗಟ್ಟಿ ಡ್ರೈ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ಈ ಥರ ಬಿಟ್ಟು ಸಾಕು, ಮಸಾಜ್ ಮಾಡಿದ್ದು ಸಾಕು. ನೋಡಿ ಇನ್ನೊಂದ್ಸಲ ಈ ಥರ ಪ್ಯಾಕ್ ಹಚ್ಕೊಂಡು ಒಂದು 15 ಟೈಮ್ ಇತ್ತು ಅಂದರೆ ಒಂದು 20 ನಿಮಿಷ ಬಿಡಿ. ಅಂದರೆ ನಿಮ್ಮ ಫೇಸ್ ಮೇಲೆ ಡಿಪೆಂಡ್ ಆಗುತ್ತೆ, ಅದು ನಿಮ್ಮ ಬಾಡಿ ಮೇಲೆ ಡಿಪೆಂಡ್ ಆಗುತ್ತೆ. ಅಂದರೆ ಡ್ರೈ ಅಂದರೆ ಹೀಟ್ ಇರೋರಿಗೆ ಸ್ವಲ್ಪ ಬೇಗ ಡ್ರೈ ಆಗುತ್ತೆ, ಸ್ವಲ್ಪ ಕೂಲ್ ಬಾಡಿ ಇರೋರಿಗೆ ಒಂದು 20 ನಿಮಿಷ ಬಿಡಬೇಕಾಗುತ್ತೆ. ಫುಲ್ಲು ಅದು ಒಣಗಬೇಕಲ್ವ, ಪ್ಯಾಕು ಫುಲ್ಲು ಅದು ನಮ್ಮ ಫೇಸ್ ಅಬ್ಸರ್ವ್ ಆಗಿ ಅದು ಒಣಗಕ್ಕೆ ಸ್ಟಾರ್ಟ್ ಆದಾಗ ಫೇಸ್ ವಾಶ್ ಮಾಡ್ಕೊಂಡ್ರೆ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಈಗ ನೋಡಿ ನಾನು ಮಸಾಜ್ ಆದಮೇಲೆ ಇನ್ನೊಂದು ಸ್ಟೆಪ್ಪು ನಾನು ಮೇಲೆ ಹಚ್ಕೊಳ್ತಾ ಇದ್ದೀನಿ ಈ ಥರ ಪ್ಯಾಕ್. ಈಗ ನೆಕ್ಕಿಗೆ ಅದು ಫೇಸ್ ಪ್ಯಾಕ್ ಉಳಿದಿದ್ರೆ ಇಲ್ಲಿ ನೆಕ್ಕಿಗೂ ಹಚ್ಕೊಳ್ಳಿ. ನೀವು ಈ ಥರ ಹಚ್ಕೋಬೇಕು, ಇಲ್ಲೆಲ್ಲ ಹಚ್ಕೋಬೇಕು. ನಾನು ಇದು ಸ್ವಲ್ಪ ನನ್ನ ಡ್ರೆಸ್ ಕ್ಲೋಸ್ ಇರೋದ್ರಿಂದ ನನಗೆ ಹಚ್ಚಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ. ನಾನು ಸ್ನಾನಕ್ಕೆ ಹೋದಾಗ ಈ ಥರ ಹಚ್ಕೊಳ್ತೀನಿ. ಇವಾಗ ನಿಮ್ಗೆ ತೋರಿಸ್ಲಿಕ್ಕೆ ನಾನು ಈ ಥರ ಹಚ್ಚಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ ಈ ಥರ ಹಚ್ಕೊಂಡು ಇಲ್ಲಿಗೆಲ್ಲ ನೆಕ್ಕಿಗೆಲ್ಲ ಹಚ್ಕೊಳ್ಳಿ. ಈ ಥರ ಇಲ್ಲೆಲ್ಲ ಹಚ್ಕೋಬೇಕು. ಈ ಪೋರ್ಷನ್ ಇದೆಯಲ್ಲ ಇಲ್ಲೆಲ್ಲ ಹಚ್ಕೊಂಡ್ರೆ ಚೆನ್ನಾಗಿ ನಿಮಗೆ ಫೇಸಿಗೂ ಮತ್ತು ನೆಕ್ಕಿಗೂ ಏನು ಡಿಫ್ರೆನ್ಸ್ ಕಾಣಿಸಲ್ಲ. ನಾವು ಬರೀ ಫೇಸಿಗೆ ಅಪ್ಲೈ ಮಾಡಿದ್ವಿ ಅಂದರೆ ನಮ್ಮ ಫೇಸಿಗೂ ಮತ್ತು ನೆಕ್ಕಿಗೂ ಡಿಫ್ರೆನ್ಸ್ ಕಾಣಿಸುತ್ತೆ. ಇಲ್ಲಿ ವೈಟ್ ಕಾಣಿಸೋದು, ಇಲ್ಲಿ ಬ್ಲ್ಯಾಕ್ ಕಾಣಿಸೋದು, ಆ ಥರ ಆಗುತ್ತೆ. ಹಾಗಾಗಿ ನೀವು ಮಿಕ್ಕಿದ್ರೆ ಮಾತ್ರ ಇಲ್ಲಿ ಹಚ್ಕೊಳ್ಳಿ. ಇಲ್ಲಾಂದರೆ ಫೇಸಿಗೆ ಅಷ್ಟೇ ಮಾಡ್ಕೊಂಡಿದ್ದೀವಿ ಅನ್ನೋರು ನೆಕ್ಸ್ಟ್ ಟೈಮ್ ಮಾಡ್ಕೋಬೋದು ನೀವು. ಇದು ನೋಡಿ ನಾನು ಒಂದು 10 ನಿಮಿಷ ಬಿಡ್ತೀನಿ ಇದನ್ನು ಫೇಸ್ ಮೇಲೆ ಡ್ರೈ ಆಗಲಿಕ್ಕೆ. ಡ್ರೈ ಆದಮೇಲೆ ನಾನು ವಾಶ್ ಮಾಡ್ಕೊಂಡು ಬಂದು ಯಾವ ಥರ ರಿಸಲ್ಟ್ ಬಂದಿತ್ತು, ನನ್ನ ಫೇಸ್ ಎಷ್ಟು ಗ್ಲೋ ಆಗಿದೆ, ಬ್ರೈಟ್ನೆಸ್ ಎಷ್ಟು ಬಂದಿದೆ ಅಂತ ತೋರಿಸ್ತೀನಿ ನಾನು ನಿಮಗೆ. ಇಲ್ಲಿ ನೋಡಿ ಎಷ್ಟು ಡ್ರೈ ಆಗಿದೆ ಅಂತ. ಇವಾಗ ವೆದರ್ ಬೇರೆ ಥಂಡಿ ಇದೆ ಅಲ್ವಾ, ಹಾಗಾಗಿ ಒಂದು ಟೈಮ್ ಸ್ವಲ್ಪ ಜಾಸ್ತಿನೇ ಹಿಡಿಯುತ್ತೆ ಡ್ರೈ ಆಗಲಿಕ್ಕೆ. ಇವಾಗ ಫುಲ್ಲು ಡ್ರೈ ಆಗಿದೆ. ಇವಾಗ ನಾನು ಫೇಸ್ನ ವಾಶ್ ಮಾಡ್ಕೊಂಬರ್ತೀನಿ, ಯಾವ ಥರ ಕಾಣಿಸುತ್ತೆ, ಯಾವ ಥರ ಗ್ಲೋ ಬಂದಿದೆ ಅಂತ ತೋರಿಸ್ತೀನಿ ನಿಮಗೆ, ಅಂದರೆ ಎಷ್ಟು ಬ್ರೈಟ್ನಿಂಗ್ ಆಗಿದೆ ಅಂತ. ಇಲ್ಲಿ ನೋಡಿ ನಾನು ಇವಾಗ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ, ಯಾವ ಥರ ಕಾಣಿಸ್ತಿದೆ ಅಂತ. ಎಷ್ಟು ಸ್ವಲ್ಪ ಅಂದರೆ ನಿಮಗೆ ಒಂದೇ ಸಲ ರಿಸಲ್ಟ್ ಬರಲ್ಲ, ನೀವು ಟ್ರೈ ಮಾಡ್ತಾ ಮಾಡ್ತಾ ಒಳ್ಳೆ ಬೆಸ್ಟ್ ರಿಸಲ್ಟ್ ಇದೆ. ಅಂದರೆ ನೀವು ವೀಕಲ್ಲಿ ಒಂದು 2-3 ಸಲ ಮಾಡ್ತಾ ಇರಬೇಕು. ಅವಾಗ ನೀವು ಯಾವಾಗ ಫ್ರೀ ಇರ್ತೀರಾ ವೀಕಲ್ಲಿ ಅವಾಗ ಮಾಡ್ಕೊಂಡ್ರೆ ನಮ್ಮ ಸ್ಕಿನ್ನು ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ನೋಡಿ ಎಷ್ಟು ಬ್ರೈಟ್, ಸ್ವಲ್ಪ ಫಸ್ಟ್ ಇದಕ್ಕೂ ಇವಾಗಿರೋದಕ್ಕೂ ನೋಡಿ ಡಿಫ್ರೆನ್ಸ್ ನಿಮಗೆ ಕಾಣಿಸುತ್ತೆ ಅನಿಸುತ್ತೆ, ನೋಡ್ತಿದ್ದೀರಾ ಅನ್ಬೋದು ನೀವು. ನೋಡಿ ಕಾಣಿಸ್ತಿದೆ ಅಂದ್ಕೊಳ್ತೀನಿ. ಇಲ್ಲಿ ನೋಡಿ ನೋಡಿ ಫಸ್ಟ್ ನಾನು ಫೇಸ್ ಪ್ಯಾಕ್ ಹಾಕೋಕ್ಕಿಂತ ಮುಂಚೆ ನನ್ನ ಸ್ಕಿನ್ ಯಾವ ಥರ ಇತ್ತು, ಇವಾಗ ಎಷ್ಟು ಗ್ಲೋ ಮತ್ತು ಸ್ವಲ್ಪ ಬ್ರೈಟ್ನೆಸ್ ಬಂದಿದೆ. ನೀವು ಪ್ರತಿ ಸಲನೂ ಅಷ್ಟೇ ನೀವೇನಾದರೂ ಕ್ರೀಮ್ ಹಚ್ಕೊಂಡಿದ್ರೆ ಫೇಸ್ ವಾಶ್ ಮಾಡಿ ಆಮೇಲೆ ಪ್ಯಾಕನ್ನು ಅಪ್ಲೈ ಮಾಡಿದಾಗ ಮಾತ್ರ ರಿಸಲ್ಟ್ ಬರೋಕ್ಕೆ ಸಾಧ್ಯ. ನೀವು ಬರೀ ಕ್ರೀಮ್ ಹಚ್ಕೊಂಡು ಅದ್ರ ಮೇಲೆ ಪ್ಯಾಕ್ನ ಯೂಸ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ರಿಸಲ್ಟ್ ಬರಲ್ಲ. ಇಲ್ಲಿ ನೋಡಿ ಇಲ್ಲೆಲ್ಲ ಶನಿ ಎಷ್ಟು ಚೆನ್ನಾಗಿ ಗ್ಲೋ ಬಂದಿದೆ ಅಂತ ನೀವು ನೋಡ್ತಾ ಇರ್ಬೋದು. ಫಸ್ಟ್ ಇದ್ದಿದ್ದು ಫೇಸಿಗಿಂತ ಇವಾಗ ಎಷ್ಟು ಬ್ರೈಟ್ನಿಂಗ್ ಆಗಿದೆ ಅಂತ. ಅಂದರೆ ನಿಮಗೆ ಒಂದೇ ಸಲ ಅದು ರಿಸಲ್ಟ್ ಬರೋಕ್ಕೆ ಸಾಧ್ಯ ಇಲ್ಲ. ನೀವು ಟ್ರೈ ಮಾಡ್ತಾ ಮಾಡ್ತಾ ನಿಮಗೆ ರಿಸಲ್ಟ್ ಬಂದೇ ಬರುತ್ತೆ. ನೀವು ಟ್ರೈ ಮಾಡ್ತಾ ಇರಬೇಕು. ಈ ಪ್ಯಾಕ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ನಿಮಗೆ ಇಷ್ಟ ಆದರೆ ಒಂದ್ಸಲ ಟ್ರೈ ಮಾಡಿ ಕಮೆಂಟ್ ಮಾಡಿ ಯಾವ ಥರ ಅಂದರೆ ನಿಮಗೆ ಯಾವ ಥರ ಎಫೆಕ್ಟ್ ಆಗಿತ್ತು ಅಂತ. ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್.